ನಮಸ್ಕಾರ. ಇವತ್ತು ನಾವು ಜೂನಿಯರ್ ಬೀಸ್ ನಿಪಾನ್ ಇಂಡಿಯಾ ETF ನಿಫ್ಟಿ ನೆಕ್ಸ್ಟ್ 50 ಜೂನಿಯರ್ ಬೀಸ್ ಅನ್ನೋ ETF ಕವರ್ ಮಾಡ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ETF ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನಿಫ್ಟಿ ಬೀಸ್ ಅನ್ನೋ ETF ಕವರ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಜೂನಿಯರ್ ಬೀಸ್ ಅನ್ನೋ ETF ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಡೈಸಸ್ ಬರುತ್ತೆ, ನಿಫ್ಟಿ ನೆಕ್ಸ್ಟ್ 50 ಇಂಡೈಸಸ್ ಅಂತ. ಅಂದರೆ ಟಾಪ್ 50 ಕಂಪ್ನೀಸ್ ಆದಮೇಲೆ ನೆಕ್ಸ್ಟ್ ಟಾಪ್ 50 ಕಂಪ್ನೀಸ್. ಈ ಟಾಪ್ 50 ಕಂಪ್ನೀಸ್ ಅಫ್ಕೋರ್ಸ್ ತುಂಬ ಒಳ್ಳೆ ಕಂಪ್ನೀಸು. ಅದಾದಮೇಲೆ ಬರೋ ನೆಕ್ಸ್ಟ್ ಟಾಪ್ 50 ಕಂಪ್ನೀಸ್ ಬಂದು ಕೂಡ ತುಂಬ ಒಳ್ಳೆ ಕಂಪ್ನೀಸೇ. ಆದರೆ ಫಸ್ಟ್ ಟಾಪ್ 50ಗಿಂತ ದೊಡ್ಡ ಕಂಪ್ನೀಸ್ಗಳಲ್ಲ, ಅದಕ್ಕಿಂತ ಸ್ವಲ್ಪ ಸಣ್ಣ ಕಂಪ್ನಿಗಳು. ಇವು ನೆಕ್ಸ್ಟ್ ನಿಫ್ಟಿ ನೆಕ್ಸ್ಟ್ 50 ಬರೋ ಕಂಪನೀಸು ನಿಫ್ಟಿ 50 ಬರೋ ಕಂಪನೀಸ್ಗಳ ಜೊತೆ ಕಾಂಪೀಟ್ ಮಾಡ್ತವೆ. ಯಾಕಂದರೆ ಫಾರ್ ಎಕ್ಸಾಂಪಲ್ಲು ಈಗ IRFC ತಗೊಳ್ಳಿ. IRFC ಅನ್ನೋ ಒಂದು ಕಂಪನಿ ನೆಕ್ಸ್ಟ್ 50ನಲ್ಲಿ ಬರ್ತದೆ. ಇದು ನಿಫ್ಟಿ 50ಗೆ ಹೋಗಲಿಕ್ಕೆ ಕಾಂಪಿಟೇಷನ್ ಕೊಡಬೇಕು. ಯಾವ ಕಂಪ್ನಿಗಳ ಜೊತೆ ಕಾಂಪಿಟೇಷನ್ ಕೊಡುತ್ತೆ? ಅಫ್ಕೋರ್ಸ್ ಇಲ್ಲಿರೋ ಕಂಪ್ನಿಗಳ ಜೊತೆ ಕಾಂಪಿಟೇಷನ್ ಕೊಟ್ಟು ಇವೆಲ್ಲ ನಿಮಗೆ ನೆಕ್ಸ್ಟ್ ಟಾಪ್ 50 ಕಂಪ್ನೀಸ್ ಇದು ಸ್ಟಾಕ್ ಮಾರ್ಕೆಟಲ್ಲಿ. ಇದ್ರ ಎಲ್ಲದರ ಜೊತೆ ಕಾಂಪಿಟೇಷನ್ ಮಾಡಿ ಮತ್ತು ನಿಫ್ಟಿ 50 ಇರೋ ಕಂಪನಿಗಳ ಜೊತೆ ಕಾಂಪಿಟೇಷನ್ ಮಾಡಿ ಅಲ್ಲಿ ಯಾವುದಾದ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಆ ಕಂಪನಿ ಇಲ್ಲಿಗೆ ಬಂದು ನೆಕ್ಸ್ಟ್ 50ಗೆ ಒಂದು ಸೇರಿಕೊಳ್ಳುತ್ತೆ. IRFC ನಿಫ್ಟಿ 50 ಇಂಡೈಸಸ್ಗೆ ಹೋಗಿ ಜಾಯ್ನ್ ಆಗುತ್ತೆ. ಸೊ ಇಲ್ಲಿರೋ ಕಂಪ್ನೀಸು ಔಟ್ ಪರ್ಫಾರ್ಮ್ ಮಾಡುತ್ತೆ ಯಾವುದಕ್ಕಿಂತ, ನಿಫ್ಟಿ 50ಗಿಂತ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಕೊಡಬೇಕಾದ ಅನಿವಾರ್ಯತೆ ಈ ಕಂಪನಿಗಳಿಗಿರೋದ್ರಿಂದ ಕಾಂಪಿಟೇಷನ್ ಚೆನ್ನಾಗಿ ಕೊಡುತ್ತೆ, ಅಂದರೆ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡುತ್ತೆ ಇದು. ಫಾರ್ ಎಕ್ಸಾಂಪಲ್ ನೀವು ಅದನ್ನು ನೋಡೋದಾದರೆ ಇಲ್ಲಿ ಇದು 1 ಇಯರ್ಲಿ ಹೆಂಗೆ ಪರ್ಫಾರ್ಮ್ ಮಾಡಿದೆ ನೋಡೋಣ. ಜೂನಿಯರ್ ಬೀಸು ನೋಡಿ 65% ಜನ್ರೇಟ್ ಮಾಡಿದೆ. ಅಕಸ್ಮಾತ್ ನೀವೇನಾದರೂ 1 lakh ಇನ್ವೆಸ್ಟ್ ಮಾಡಿದರೆ ಜೂನ್ 2023ನಲ್ಲಿ ಈಗ ಅದು 1,65,000 ರೂಪೀಸ್ ಆಗ್ತಾಯಿತ್ತು. ಆಲ್ಮೋಸ್ಟ್ ಮೋರ್ ದೆನ್ 50% ಗ್ರೋತ್ ಸಿಕ್ಕಿದೆ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ನೀವು ಜೂನಿಯರ್ ಬೀಸ್ನಲ್ಲೇ ಹಾಕೋದ್ರಿಂದ. ನಿಫ್ಟಿ ಬೀಸ್ಗಿಂತ ಜೂನಿಯರ್ ಬೀಸ್ನಲ್ಲಿ ಹಾಕೋದ್ರಿಂದ ಸ್ವಲ್ಪ ಗ್ರೋತ್ ಜಾಸ್ತಿ ಇರುತ್ತೆ. ನೀವೇನು ಮಾಡ್ಬೋದು ಅಂದರೆ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕೊಬೋದು. 5 ಇಯರ್ಸಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದೆ ನೋಡೋಣ. 5 ಇಯರ್ಸ್ನಲ್ಲಿ ಇದು ನಿಮಗೆ 172%, ಆಲ್ಮೋಸ್ಟ್ 200% ಹತ್ತತ್ರ. ನೀವೇನಾದರೂ ಎಲ್ಲ ಡೌನ್ ಟ್ರೆಂಡ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಆಲ್ಮೋಸ್ಟ್ 200% ಅಷ್ಟು ಗ್ರೋತ್ ಸಿಕ್ಕಿರ್ತಿತ್ತು ನಿಮಗೆ. ಯಾವ್ಯಾವ ಕಂಪ್ನಿಗಳಿದೆ ಒಂದ್ಸಲ ನೋಡ್ಕೊಂಬರೋಣ. IRFC, ಹ್ಯಾವೆಲ್ಸ್, ಇಂಡಿಗೋ, ನೌಕರಿ, ಮದರ್ಸನ್ ಸುಮಿ, ಬಾಷ್ ತುಂಬ ಒಳ್ಳೆ ಕಂಪ್ನಿ, TVS ಮೋಟರ್, PFC ಪವರ್ ಫೈನಾನ್ಸ್ ಕಾರ್ಪೊರೇಷನ್ ನೋಡಿ, ಎಲ್ಲ ತುಂಬ ಒಳ್ಳೆ ಕಂಪ್ನಿಗಳಿದ್ದಾವೆ. ಅಂಬುಜಾ ಸಿಮೆಂಟ್, PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್, VBL, ವರುಣ್ ಬೆವರೇಜಸ್, ಎಲ್ಲ ತುಂಬ, ಟಾಟಾ ಪವರ್, ಎಲ್ಲ ತುಂಬ ಒಳ್ಳೊಳ್ಳೆ ಕಂಪ್ನಿಗಳಿದ್ದಾವೆ. HAL. ಸೊ ನೀವು ಈ ETF ಇನ್ವೆಸ್ಟ್ ಮಾಡೋದ್ರಿಂದ ಅಂದರೆ ನಿಫ್ಟಿ ನೆಕ್ಸ್ಟ್ 50 ಕಂಪ್ನೀಸ್ಗೆ 50 ಒಳ್ಳೆ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ದಂಗೆ, ಮತ್ತು ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಕೆಲವೊಂದು ವಿಚಾರಗಳು, ಯಾವುದಾದ್ರೂ ನೀವು ETF ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ರೆ ಆ ETFದು ಲಿಕ್ವಿಡಿಟಿ ಹೇಗಿದೆ ನೋಡ್ಕೋಬೇಕು. ಹೈ ಲಿಕ್ವಿಡಿಟಿ ಇರಬೇಕು. ಲಿಕ್ವಿಡಿಟಿ ಹೆಚ್ಚಾಗಿದ್ದರೆ ನೀವು ಅಂಥ ETFಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಸೊ ಈ ಜೂನಿಯರ್ ಬೀಸ್ ಅನ್ನೋ ಒಂದು ETFನಲ್ಲಿ ಲಿಕ್ವಿಡಿಟಿ ತುಂಬ ಚೆನ್ನಾಗಿದೆ. ಸೊ ತೊಂದರೆ ಇಲ್ಲ, ಇನ್ವೆಸ್ಟ್ ಮಾಡ್ಬೋದು. ಮತ್ತು ಟ್ರ್ಯಾಕಿಂಗ್ ಎರರ್ ತುಂಬ ಕಡಿಮೆ ಇದೆ. ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಪರವಾಗಿಲ್ಲ, ಅಂತ ತುಂಬ ಹೆಚ್ಚಾಗೇನಿಲ್ಲ. ಮತ್ತು ಇನ್ನೊಂದಷ್ಟು ನೋಡ್ಕೊಂಬರೋಣ ಯಾವ್ಯಾವ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಈ ETF ಫಿನಾನ್ಷಿಯಲ್ ಸರ್ವೀಸಸಲ್ಲಿ 22% ಇನ್ವೆಸ್ಟೆಡ್, ಕ್ಯಾಪಿಟಲ್ ಗೂಡ್ಸಲ್ಲಿ 15%, ಕನ್ಸ್ಯೂಮರ್ ಸರ್ವೀಸಸಲ್ಲಿ 11%, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಪವರ್ ಸೆಕ್ಟರಲ್ಲಿ ಮಾಡಿದ್ದಾರೆ, ಕೆಮಿಕಲ್ ಸೆಕ್ಟರಲ್ಲಿ ಇನ್ವೆಸ್ಟ್ ಆಗಿದೆ, ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಆಗಿದೆ, ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಇನ್ವೆಸ್ಟ್ ಆಗಿದೆ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸಲ್ಲಿ ಇನ್ವೆಸ್ಟ್ ಆಗಿದೆ. ಸೊ ನಾನು ಕೇಳಿದ್ರೆ ಇದು ತುಂಬ ಒಳ್ಳೆ ETF. ಡೈವರ್ಸಿಫಿಕೇಷನ್ ತುಂಬ ಚೆನ್ನಾಗಿದೆ ಎಲ್ಲ ಡಿಫ್ರೆಂಟ್ ಸೆಕ್ಟರ್ಸ್ನಲ್ಲಿ. ನೀವು ಟಾಪ್ 7 ಹೋಲ್ಡಿಂಗ್ಸ್ ನೋಡಿದ್ರೆ BELನಲ್ಲಿ ಅತಿ ಹೆಚ್ಚು
ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈ ಇ ಟಿ ಎಫಿಂದ 5%. ಟ್ರೆಂಡ್ ಇದು ಟಾಟಾನವ್ರದ್ದು, ಅದು ಆಲ್ಮೋಸ್ಟ್ 5%. ಎಚ್ ಎ ಎಲ್ನಲ್ಲಿ ಒಂದು ಹೆಚ್ಚು ಕಡಿಮೆ ಅದು 4.56% ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಕಂಪ್ನಿನಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಇದು ಹೈಯೆಸ್ಟ್ ಹೋಲ್ಡಿಂಗ್ಸ್, ಟಾಪ್ 7 ಹೋಲ್ಡಿಂಗ್ಸ್ ಯಾವ ಕಂಪ್ನೀಸಲ್ಲಿದೆ ಅಂತ ಇಲ್ಲಿ ನೀವು ನೋಡ್ತಾ ಇರೋದು. ಮತ್ತು ಇನ್ನೊಂದು ನಿಮಗೆ ಕಂಪೇರ್ ಮಾಡಿ ತೋರಿಸ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ನಿಫ್ಟಿ ಬಿ ಎಸ್ ಸಿ ಕನ್ವರ್ಟ್ ಮಾಡಿದ್ರೆ ಗ್ರೋತ್ ಹೇಗಿದೆ ಅಂತ ನೋಡ್ಕೊಂಬೋಣ. ನೀವು ನಿಫ್ಟಿ ಬಿ ಸಿ ಕನ್ವರ್ಟ್ ಮಾಡಿದ್ರೆ 1 ಮಂತಲ್ಲಿ ನೋಡೋಣ, ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸೇಮ್ ಇದೆ ಗ್ರೋತು. 6 ಮಂತ್ಸಲ್ಲಿ ನೋಡೋಣ, ನೋಡಿ ಡಿಸೆಂಬರಿಂದ ಇದುವರೆಗೂ 36% ಗ್ರೋತ್ ಆಗಿದೆ. ಯಾವುದು ಜೂನಿಯರ್ ಬೀಸ್. ಅದೇ ನಿಮಗೆ 6 ಮಂತ್ಸ್ನಲ್ಲಿ ನಿಫ್ಟಿ ಬೀಸ್ ನಿಮಗೆ 10% ಗ್ರೋತ್ ಇದೆ. ಇದು ತುಂಬ ಒಳ್ಳೆ ಗ್ರೋತ್ ಆಯಿತು. ನೀವು 1 ಇಯರ್ನಲ್ಲಿ ನೋಡಿದ್ರೆ ಆಲ್ಮೋಸ್ಟು 65%, ನಿಫ್ಟಿ ಬೀಸ್ ಬಂದು ನಿಮಗೆ 26%. 5 ಇಯರ್ಸಲ್ಲಿ ನೋಡಿದ್ರೆ 172% ಗ್ರೋತ್ ಕೊಟ್ಟಿದೆ ಜೂನಿಯರ್ ಬೀಸ್. ನಿಫ್ಟಿ ಬೀಸ್ ಬಂದು ನಿಮಗೆ 110% ಗ್ರೋತ್ ಕೊಟ್ಟಿದೆ. ಹೆಚ್ಚು ಕಡಿಮೆ ಎರಡೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಲಾಸ್ಟ್ 6 ಮಂತ್ಸ್ನಲ್ಲಿ ನಿಮಗೆ ಜೂನಿಯರ್ ಬೀಸ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನೋಡಿ, ನಾನಿಲ್ಲಿ ಸಜೆಸ್ಟ್ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್. ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಸಜೆಷನ್ ತಗೊಂಡು ಇನ್ವೆಸ್ಟ್ ಮಾಡಿ. ಧನ್ಯವಾದ.